ಎಲ್ರಿಗೂ ನಮಸ್ಕಾರ. ಏನು ಬಿಡದಿಲಿ ಸರ್ಕಾರ ಪೊಲೀಸರನ್ನ ಬಿಟ್ಟು ರೈತರ ಮೇಲೆ ಕೇಸ್ ಹಾಕಿದರೆ ಇದು ರೈತರ ಮೇಲೆ ನಡೆಯುತ್ತಿರೋ ದಬ್ಬಾಳಿಕೆ, ಪೊಲೀಸ್ ದೌರ್ಜನ್ಯ. ಹಾಗಾಗಿ ಗೌರವಾನ್ವಿತ ಅನ್ನದಾತ ಬಂಧುಗಳೇ, ನಾವು ಶಾಂತಿಯುತವಾಗಿ ಹೋರಾಟ ಮಾಡೋರನ್ನ ಕೆರಳಿಸಿ ಗಲಾಟೆ ಮಾಡಿ ಪಕ್ಕದಲ್ಲೇ ಒಂದು ಕಡೆ ಸರ್ಕಾರ ಇಬ್ಬಂದಿ ನಿಧಿ ಪಕ್ಕದಲ್ಲೇ ಕೊಡೋರನ್ನ ಕೂರಿಸಿ ಗಲಾಟೆ ಮಾಡಿಸ್ತಾರೆ. ಹೊರಗಡೆಯಿಂದ ಬಂದಂಥ ಜನದ ಮೇಲೆ ಗಲಾಟೆ ಮಾಡ್ತಾರೆ, ಅವ್ರ ಮೇಲೆ FIR ಇಲ್ಲ. ಮಾರೋರಿಗೆ ರೆಡ್ ಜೋನ್ ತೆಗೆದುಬಿಡಿ, ಮಾರಾಟ ಮಾಡೋಕೆ ಫ್ರೀ ಮಾಡಿ. ನೀವು ನಮ್ಮ ಮೇಲೆ ಗಲಾಟೆ ಮಾಡ್ತೀರಾ? ಬೇರೆ ಊರಿಂದ ಬಂದ ಜನನೇ ಅವ್ರು ಗಲಾಟೆ ಮಾಡ್ತಾರೆ, ಗ್ಲಾಸ್ ಕೊಡ್ತಾರೆ, ಹೊಡಿತಾರೆ, ಅವ್ರ ಮೇಲೆ FIR ಇಲ್ಲ. ಶಾಂತಿಯುತ ಹೋರಾಟ ಮಾಡಿ ಅಂಜಮೀನು ಅರ್ಥ ಮಾಡೋಕ್ಕೆ ಇವ್ರು ಯಾರು? ಹಾಗಾಗಿ ಏನು ಕೇಸ್ ಕೊಟ್ಟಿದ್ದಾರೆ ಎಲ್ಲ ರೈತ ಬಂಧುಗಳು ನಾಳೆನೇ ಕಂಪ್ಲೇಂಟ್ ಮಾಡಿ, ಎಲ್ಲರೂ ಕಂಪ್ಲೇಂಟ್ ಕೊಡಿ, ಎಲ್ಲರೂ FIR ಮಾಡೋ ಹೋರಾಟ. ಪೊಲೀಸ್ನವರು ಮತ್ತು ಏನು ಯಾರ್ಯಾರು ಭ್ರಷ್ಟ ಅಧಿಕಾರಿಗಳು ಮತ್ತು ಸರ್ಕಾರದ MLA ಮತ್ತು ಮುಖ್ಯಮಂತ್ರಿ ಮೇಲೂ ಸಹ ನಾಳೆ FIR ಹಾಕೋ ಚಳುವಳಿ. ಸರ್ಕಾರದ ಮುಖ್ಯಮಂತ್ರಿ ಮೇಲೆ FIR ಹಾಕೋ ಚಳುವಳಿ, ಉಸ್ತುವಾರಿ ಸಚಿವನ ಮೇಲೆ FIR ಹಾಕೋ ಚಳುವಳಿ, ಭ್ರಷ್ಟ MLA ಮೇಲೆ ಹಾಕೋ ಚಳುವಳಿ, SP ಮೇಲೆ. ಹೀಗೆ ಎಲ್ಲರೂ ನಾಳೆ ನೀವೆಲ್ಲರೂ ಸೇರಿ ಪ್ರತಿಯೊಬ್ಬರು ಆ ಸಂಬಂಧಪಟ್ಟ ಸಬ್ ಇನ್ಸ್ಪೆಕ್ಟರ್ ಕಚೇರಿಗೆ ಹೋಗಿ ಎಲ್ಲರೂ ಕಂಪ್ಲೇಂಟ್ ಮಾಡೋ ಚಳುವಳಿಗಳನ್ನು ಮಾಡಿ. ಅವರು FIR ಆಗೋದು ಬಿಡೋದು ಎರಡನೇ ಕ್ವಶನು. ಮಕ್ಕಳು, ಹೆಂಡತಿ, ಮಕ್ಕಳು, ನಾವು ಎಲ್ಲರೂ ಹೋಗಿ ರೈತರೆಲ್ಲ ಹೋಗಿ FIR ಮಾಡೋ ಚಳುವಳಿನ ಮಾಡಿ. ಒಬ್ಬ ನಮ್ಮ ಮೇಲೆ ಕೇಸ್ ಹಾಕ್ಬೋದು, ನಾವು ಸಾವಿರಾರು ಜನ ಕೇಸ್ ಹಾಕ್ತೀವಿ. ನಾವು 21ನೇ ತಾರೀಕು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿ ಮೇಲೆ ಕೇಸ್ ಹಾಕಬೇಕು ಅಂತ ಚಳುವಳಿ ಮಾಡ್ತೀವಿ. ಹಾಗಾಗಿ ನೀವು ಇಲ್ಲಿ ವಿದ್ಯಾರ್ಥಿಗಳು ಬರಬೇಕು, ಸಮಾಜದ ಎಲ್ಲ ವರ್ಗದ ಜನ ಬೀದಿಗಿಳಿಬೇಕು. ಗೌರವಾನ್ವಿತರ ನಾಗರಿಕ ಬಂಧುಗಳೇ, ನಾಳೆ ನಿಮ್ಗೆಲ್ಲರಿಗೂ ತಲೆನೋವು ಬರ್ತದೆ. ಇದು ಯಾಕೆ ನಾವು ಅವತ್ತು ಹೋರಾಟ ಮಾಡಲಿಲ್ಲ? ನಮ್ಮ ಮಕ್ಕಳೇ ನಮ್ಮನ್ನ ಬೈತಾರೆ, ಬೇರೆಯವ್ರು ಯಾರು ಬೈಯಲ್ಲ ನಮ್ಮನ್ನ. ನಮ್ಮ ಮಕ್ಕಳು, ನಮ್ಮ ಅಪ್ಪ ಪಡಿಗಣ ಹೋರಾಟ ಮಾಡಿದರೆ ಈ ಜಮೀನು ಉಳ್ಕೊತಿತ್ತು ಅಂತ ಬೈತಾರೆ. ಎಲ್ಲರೂ ಅಷ್ಟೇ, ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಲಾಯರ್ಗಳು, ಇಂಜಿನಿಯರ್ಗಳು, ಡಾಕ್ಟರ್ಗಳು, ಜೊತೆಗೆ ಪೊಲೀಸ್ನವರು ಸಹ ನೀವು ಒಂದಿನ ರಜಾ ಹಾಕ್ಬಿಟ್ಟು ನಮ್ಮ ಹೋರಾಟಕ್ಕೆ ಬರದೆ ಹೋದರೆ ಪೊಲೀಸ್ನವ್ರಿಗೂ ಭಾಳ ಕಷ್ಟ ಆಯ್ತದೆ. MNC ಕಂಪ್ನಿಗಳು ಹೊರತೆ ಅಲ್ಲಿ ಪೊಲೀಸ್ನವ್ರು ಬರ್ತಾರೆ. ಹಾಗಾಗಿ ಎಲ್ಲರೂ ನಾಳೆ ತಪ್ಪು ನಾಳಿದ್ದು ನೀವು ಸಭೆಯಲ್ಲಿ ತೀರ್ಮಾನ ಮಾಡ್ಕೊಂಡು, ನಾನು ಹೇಳಿದೆ ಸತ್ಯ ಅಲ್ಲ, ನೀವು ಯೋಚನೆ ಮಾಡಿ. ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ನಾವು ಸಾಮೂಹಿಕ ನಾಯಕತ್ವದಲ್ಲಿ ಮಾತಾಡ್ತೀವಿ. ಈ ಭ್ರಷ್ಟ ಮುಖ್ಯಮಂತ್ರಿಗೆ ಏನು ಕಣ್ಣೀರ್ಲಿ ಕೈ ತೊಳೆದು ಯಾರಿಗೋ ಕೊಡೋಕ್ಕೆ, ಇವ್ರು ಮುಖ್ಯಮಂತ್ರಿ ಆಗೋಕ್ಕೆ, ನಮ್ಮ ಜಮೀನ ಕೊಡೋಕ್ಕೆ ಒಪ್ಕೊಂಡ್ರ ಈ ಭ್ರಷ್ಟ ಮುಖ್ಯಮಂತ್ರಿಗೆ ನಿಜವಾಗ್ಲೂ ಅನ್ನ ತಿನ್ನಲ್ಲ ಮುಖ್ಯಮಂತ್ರಿ. ಇಷ್ಟು ಜನ ಗೋಳು ಅಂತಾರೆ. ಒಂದಲ್ಲಿ ಬಂಜರು ಭೂಮಿ ಅಂದರು, 80% ರೈತರು ಒಬ್ಬರೇ ಅಂದರು. ಅವರು ರೈತರು ಎಲ್ಲ ಏನು ಬಾಯಿಂದ ಮಾತಾಡ್ತಾರೆ ಮುಖ್ಯಮಂತ್ರಿಗಳೇ? ನಿಮ್ಗೆ ಯಾವ ಥರ ಯೋಗ್ಯ ಬಂತು ನಿಮಗೆ? ಏನು 9,500 ಎಕರೆಲಿ ಏನು 2,500 ಎಕರೆ ನೀವು ಸರ್ಕಾರಿ ಭೂಮಿ ಇದೆ. ಈಗಾಗಲೇ 2,000 ಎಕರೆ ನಿಮ್ಗೆ ಯಾರ್ಯಾರು ಬರೆದು ಬಿಟ್ಟಿದ್ದೀರಾ? ಇನ್ನು 500 ಎಕರೆ ಇಟ್ಕೊಂಡಿದ್ದೀರಾ? ಇವೆಲ್ಲ ಎಷ್ಟು ದಿನ ಆಟ ನಡೆಯಲ್ಲ ಮುಖ್ಯಮಂತ್ರಿಗಳೇ. ನಿಮ್ಮ ಮನೆ ಒಂದಲ್ಲ ಒಂದಿನ ಜಪ್ತಿ ಮಾಡೇ ಮಾಡ್ತೀವಿ. ನಿಮ್ಮ ಮನೆಗೆ ಎಲ್ಲರೂ ನುಗ್ತೀವಿ ನಾವು. ಅವತ್ತು ಏನೇ ಆಗಲಿ ಕಾಲ ಬಂದೇ ಬರ್ತದೆ. ಅಧಿಕಾರ ಇವತ್ತು ಶಾಶ್ವತ ಅಲ್ಲ ಮುಖ್ಯಮಂತ್ರಿಗಳೇ. ಅಧಿಕಾರದಿಂದ ಕೆಳಗಿಳಿಸ್ತೀವಿ ನಿಮ್ಮನ್ನ. ನಮಗೆ ಗೊತ್ತು ಹೆಂಗೆ ಇಳಿಸ್ಬೇಕು ಅಂತ. ಇದು ಪ್ರಜಾಪ್ರಭುತ್ವದ ಸರ್ಕಾರ, ಜನರಿಗೋಸ್ಕರ ಇರೋದು. ಪೊಲೀಸ್ನವರು ನಮಗೆ ರಕ್ಷಣೆ ಕೊಡೋ, ಸಂವಿಧಾನದಲ್ಲಿ ರೈತರಿಗೆ, ಸಾರ್ವಜನಿಕರಿಗೆ ರಕ್ಷಣೆ ಕೊಡಬೇಕು ಹೊರತು ನಿಮಗಲ್ಲ. ಪೊಲೀಸ್ನವರು ಉಲ್ಟಾ ಮಾಡ್ತಾ ಇದ್ದಾರೆ. ಆ ಅಣ್ತಮ್ಮಿಂದ್ರಿಗೂ ಹೇಳ್ತಾ ಇದ್ದೀನಿ, ಪೊಲೀಸ್ನವ್ರುಗಳಿಗೂ ಹೇಳ್ತಾ ಇದ್ದೀನಿ, ಇದೇನು ನೀವು ಕೇಸ್ ಹಾಕ್ಬಿಟ್ಟ ತಕ್ಷಣ ಏನು ಭಾರಿ ದೊಡ್ಡ ಕೇಸ್ ಆಗಲ್ಲ. ಇದು ಒಂದು ಸರ್ಕಾರ ಬರಂತ ತೆಗಿತದೆ, ನಿಮ್ಗಳ ಮೇಲೂ ಕೇಸ್ ಕೊಡ್ತೀವಿ ನಾವು. ಹಾಗಾಗಿ ಕಾನೂನಿಗೆ ಗೌರವ ಕೊಡೋದು ನಾವು. ನಮಗೂ ಯೂನಿಫಾರ್ಮ್ ಇದೆ. ನೀವಿರೋದು ಜನಗಳಿಗೆ ರಕ್ಷಣೆ ಕಾಯಕ್ಕೆ ನೀವಿರೋದು. MLAಗಳನ್ನ ಮತ್ತೆ ಮಿನಿಸ್ಟ್ರ್ ಕಾಯಕ್ಕಲ್ಲ, ನಮ್ಗಳನ್ನೂ ಕಾಯಬೇಕು ನೀವು. ನಮ್ಗಳು ಕಾಯಿದ್ರೆ ಅವ್ರು ಗಲಾಟೆ ಆಯ್ತಿತ್ತಾ? ಹಾಗಾಗಿ ಪೊಲೀಸ್ ಸಲಹೆಗಳು ಹೇಳ್ತೀನಿ, ಗೃಹ ಮಂತ್ರಿಗಳೇ, ತಕ್ಷಣ ಮುಖ್ಯಮಂತ್ರಿ ಮೇಲೆ FIR ಆಗಬೇಕು, MLA ಮೇಲೆ FIR ಆಗಬೇಕು, ಸಂಬಂಧಪಟ್ಟ SP ಮೇಲೆ FIR ಆಗಬೇಕು. ನಾಳೆನೇ ಬಿಡಿದ್ರೆ ಎಲ್ಲ ಗೌರವಾನ್ವಿತ ರೈತ ಬಂಧುಗಳು ನಾಳೆನೇ FIR ಚಳವಳಿನ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ.